ಹೌದು, ಇದು ಸಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಕಳೆದ ಕೆಲ ದಿನಗಳ ಹಿಂದೆ ಚಿರಶಾಂತಿ ಧಾಮದಲ್ಲೂ ಇಲ್ಲ ನೆಮ್ಮದಿ ಎಂಬ ತಲೆಬರಹದಡಿ ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿದ್ದ. ಸ್ಮಶಾನಗಳಲ್ಲಿ ಗಿಡಗಂಟಿಗಳು ಬೆಳೆದು ಸಮಾಧಿಗಳು ಕಾಣದಂತಾಗಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತ. ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾಗಬೇಕೆಂದು ಆಗ್ರಹಿಸಿದ್ವು. ಇದರಿಂದ ಎಚ್ಚೆತ್ತಿರುವ ನಗರಸಭೆ ಇದೀಗ ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾಗಿದೆ. ನಗರಸಭೆ ಮೇಸ್ತ್ರಿಗಳು ಪೌರ ಕಾರ್ಮಿಕರಿಂದ ಇಂದು ಬೆಳಗ್ಗಿನಿಂದಲೇ ಸ್ಮಶಾನಗಳ ಸ್ವಚ್ಛತೆ ಮಾಡಲಾಗುತ್ತಿದೆ. ಸ್ಮಶಾನಗಳಲ್ಲಿ ಬೆಳೆದಿರುವ ಪೊದೆಗಳಿಂದಾಗಿ ಸಮಾಧಿಗಳೇ ಕಾಣಿಸದ ಸ್ಥಿತಿ ನಿರ್ಮಾಣವಾಗಿದ್ದು, ಬೃಹತ್ತಾಗಿರುವ ಪೊದೆಗಳನ್ನು ತೆರವುಗೊಳಿಸಿ ಕಸ ಕಡ್ಡಿ ಸ್ವಚ್ಛ ಮಾಡಲಾಗುತ್ತಿದೆ. ಇದರಿಂದ ಸಾರ್ವಜನಿಕ ವಲಯದಲ್ಲಿ ನಗರಸಭೆ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ನಾಳೆ ಗೌರಿ ಗಣೇಶ ಹಬ್ಬ ಇದ್ದು, ಮೃತಪಟ್ಟ ಪೂರ್ವಿಕರ ಸಮಾಧಿಗಳಿಗೆ ಗೌರಿ ಗಣೇಶ ಹಬ್ಬದಂದು ಪೂಜೆ ಸಲ್ಲಿಸುವ ಸಂಪ್ರದಾಯ ಇದ್ದು, ನಾಳೆ ಬಹುತೇಕರು ಪೂರ್ವಿಕರ ಸಮಾಧಿಗಳಿಗೆ ಪೂಜೆ ಸಲ್ಲಿಸಲು ಸ್ಮಶಾನಕ್ಕೆ ಆಗಮಿಸಲಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡಿರುವ ನಗರಸಭೆ ಅಧಿಕಾರಿಗಳು ಇಂದು ಸ್ಮಶಾನ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಸಮಾಧಿಗಳೇ ಕಾಣಿಸದಂತೆ ಬೆಳೆದುಕೊಂಡಿದ್ದ ಪೊದೆಗಳು ಸ್ವಚ್ಛವಾಗಿ ಇದೀಗ ಸಮಾಧಿಗಳು ಕಾಣಿಸುತ್ತಿದ್ದು, ಜನರಿಗೆ ಸಮಾಧಿಗಳನ್ನ ಗುರುತಿಸಿ ಪೂಜೆ ಸಲ್ಲಿಸಲು ಅನುವು ಮಾಡಿಕೊಡಲಾಗಿದೆ. ಚಿಕ್ಕಬಳ್ಳಾಪುರದ ಎಚ್ಎಸ್ ಗಾರ್ಡನ್ನಲ್ಲಿರುವ ನಕ್ಕಲಕುಂಟೆ ಸ್ಮಶಾನ, ವಾಪಸಂದ್ರದಲ್ಲಿರುವ ಸ್ಮಶಾನ ಸೇರಿದಂತೆ ಹಲವು ಸ್ಮಶಾನಗಳನ್ನು ಇಂದು ಸ್ವಚ್ಛಗೊಳಿಸಲಾಗಿದ್ದು, ನಾಳೆ ಹಬ್ಬದ ವಿಶೇಷವಾಗಿ ಸಮಾಧಿಗಳಿಗೆ ಪೂಜೆ ಸಲ್ಲಿಸಲು ಬರುವವರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಿರುವ ನಗರಸಭೆಗೆ ಅಧಿಕಾರಿಗಳಿಗೆ ನಾಗರಿಕರು ಅಭಿನಂದನೆ ಸಲ್ಲಿಸಿದ್ದಾರೆ. ರವಿ ಅಂತ ನಮ್ಮ ಹೆಸರು, ವಾರ್ಡ್ ನಂಬರ್ 24 ಮಾಜಿ ಸದಸ್ಯರು. ಈಗ ಹಾಲಿ ನಮ್ಮ ಅತ್ತಿಗೆಯವರು ಸದಸ್ಯರಾಗಿದ್ದಾರೆ. ಈ ವಾಪಸಂದ್ರ ರುದ್ರಭೂಮಿ ಸ್ಮಶಾನದಲ್ಲಿ ವರ್ಷಕ್ಕೆ 2 ಸಾರಿ ಕ್ಲೀನ್ ಮಾಡ್ತೀವಿ ನಾವು. ಇದಕ್ಕೆ ಸಹಾಯ ಮಾಡೋರು ನಮ್ಮ ನಗರಸಭಾ ಸಿಬ್ಬಂದಿ, ಪೌರ ಕಾರ್ಮಿಕರು, ಪೌರಾಯುಕ್ತರು, ಹೆಲ್ತ್ ಡಿಪಾರ್ಟ್ಮೆಂಟವರೆಲ್ಲ ಬಂದು ಸಹಕರಿಸ್ತಾರೆ. ವರ್ಷಕ್ಕೆ 2 ಸಾರಿ ಪೂಜೆ ಮಾಡ್ತಾರೆ. ಇಲ್ಲಿ ಗಿಡಗಂಟೆಗಳು ಜಾಸ್ತಿ ಬೆಳೆದಿರುತ್ತೆ ಮತ್ತು ಹಾವುಗಳ ಕಾಟ ಜಾಸ್ತಿ ಇರುತ್ತೆ. ನಾವು ಹೇಳಿದ ತಕ್ಷಣ ನಮ್ಮ ಪೌರಾಯುಕ್ತರು, ಹೆಲ್ತ್ ಡಿಪಾರ್ಟ್ಮೆಂಟರು, ಪೌರ ಕಾರ್ಮಿಕರು ಎಲ್ಲ ಬಂದು ನಮಗೆ ಸಹಕರಿಸಿರ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.